ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ನಾನು ಕ್ಲಾಸ್ 6 ಸೋಷಿಯಲ್ ಸೈನ್ಸ್ನ ಹಿಸ್ಟ್ರಿಯಲ್ಲಿ ಚಾಪ್ಟರ್ 1 ಇಂಡಿಯಾ ಅವರ್ ಪ್ರೈಡ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕಿದ್ದೇನೆ. ಸತೀಶ್ ಕೇಳ್ತಾನೆ, ಮೇಡಮ್ ವೈ ಶುಡ್ ವಿ ಬಿ ಪ್ರೌಡ್ ಆಫ್ ಅವರ್ ಕಂಟ್ರಿ? ಟೀಚರ್ ಹೇಳ್ತಾರೆ, ಮೈ ಡಿಯರ್ ಚಿಲ್ಡ್ರನ್, ಹ್ಯಾವಿಂಗ್ ಯು ಹರ್ಡ್ ಆಫ್ ದ ಲೈನ್ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಸತೀಶ್ ಕೇಳ್ತಾನಲ್ವಾ, ನಾವ್ಯಾಕೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ಅಂತ. ಅದಕ್ಕೆ ಟೀಚರ್ ಹೇಳ್ತಾರೆ, ಮೈ ಡಿಯರ್ ಚಿಲ್ಡ್ರನ್, ನನ್ನ ಮುದ್ದು ಮಕ್ಕಳೇ, ಹ್ಯಾವಿಂಗ್ ಯು ಹರ್ಡ್ ಆಫ್ ದ ಲೈನ್ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತೆ. ಹಾಗಂದ್ರೆ ಏನಂದ್ರೆ ತಾಯಿ ಹಾಗೂ ತಾಯ್ನಾಡು ಅಂದ್ರೆ ನಮ್ಮ ದೇಶ, ನಾವಿರುವ ದೇಶ, ಅದು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತ. ಮ್ಯಾನ್ ಹೂ ವಾಸ್ ಅ nomad in earlier days of his life on the earth gradually began to settle at convenient places. ಮೊದಲು ಮನುಷ್ಯನು ಅಲೆಮಾರಿ ಜೀವನ ನಡೆಸ್ತಾ ಇದ್ದ. ಅಲೆಮಾರಿ ಜೀವನ ಅಂದ್ರೆ ಅಲ್ಲಲ್ಲಿ ಸುತ್ತೋದು, ಒಂದೇ ಕಡೆ ಇರೋದಂತಿಲ್ಲ, ಬೇಟೆ ಆಡ್ತಾ ಇರೋದು, ಒಂದೇ ಕಡೆ ಅಂತಲ್ಲ, ಬೇರೆ 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 ಕಡೆ ತಿರುಗಾಡ್ತಾ ಬೇಟೆ ಆಡ್ತಾ ಇರೋದು. ನಂತರದಲ್ಲಿ ಏನಾಗ್ತದೆ ಅಂದ್ರೆ ಅವ ಒಂದೇ ಕಡೆ ಸೆಟಲ್ ಆಗ್ಲಿಕ್ಕೆ ಶುರು ಮಾಡ್ತಾನೆ, ಒಂದೇ ಪ್ಲೇಸ್ ಅಲ್ಲಿ. ದಿಸ್ ವಾಸ್ ದ ಬಿಗಿನಿಂಗ್ ಆಫ್ ದ ವಿಲೇಜ್ ಲೈಫ್. ಹೀಗೆ ಒಂದು ವಿಲೇಜ್ ಅಂತ ಶುರು ಆಗ್ತದೆ. ಆಸ್ ಹಿ ಕಂಟಿನ್ಯೂಡ್ ಟು ಲಿವ್ at a particular place, he perhaps developed a sense of attachment to his village. Perhaps he considered that protection of his land was his sacred duty. ಹಾಗೆಯೇ ಅವನು ಆ ವಿಲೇಜ್ ಅಲ್ಲಿ ಇರ್ತಾ ಅವನಿಗೆ ಒಂಥರ ಅಟ್ಯಾಚ್ಮೆಂಟ್ ಶುರು ಆಗ್ತದೆ ಆ ವಿಲೇಜ್ ಒಟ್ಟಿಗೆ. ಪರ್ಹ್ಯಾಪ್ಸ್ ಅವನು ತಾನಿರುವ ದೇಶದ ಅಥವಾ ತಾನಿರುವ ಭೂಮಿಯ ಪ್ರೊಟೆಕ್ಷನ್ ಮಾಡೋದನ್ನ ಅವನ ಡ್ಯೂಟಿ ಅಂತ ಕನ್ಸಿಡರ್ ಮಾಡ್ತಾನೆ. ಆಸ್ ಟೈಮ್ ಪಾಸ್ಡ್, ವಿಲೇಜಸ್ ಕೇಮ್ ಟುಗೆದರ್ ಟು ಫಾರ್ಮ್ ಅ ಕಿಂಗ್ಡಮ್. ಸಮಯ ಕಳೆದ ಮೇಲೆ ವಿಲೇಜಸ್ ಎಲ್ಲ ಸೇರಿ ಒಂದು ಕಿಂಗ್ಡಮ್ ಆಗ್ತದೆ. ಅದು ಸಣ್ಣದು ಇಲ್ಲ ದೊಡ್ಡದು ಕಿಂಗ್ಡಮ್ ಆಗಿರ್ಬೋದು. ಹಾಗೆಯೇ ಕಿಂಗ್ಡಮ್ಗಳೆಲ್ಲ ಸೇರಿ ಒಂದು ಎಂಪೈರ್ ಆಗ್ತದೆ. ಓಕೆನಾ. ಅಂಡ್ ಪ್ಯಾಟ್ರಿಯೋಟಿಸಮ್ ಅಸ್ಯೂಮ್ಡ್ ಅ ಕಾಂಕ್ರೀಟ್ ಶೇಪ್. ಹೀಗೆ ಪ್ಯಾಟ್ರಿಯೋಟಿಸಮ್ ಅನ್ನೋ ಒಂದು ವರ್ಡ್ ಬರ್ತದೆ. ಹಾಗೆ ಪ್ಯಾಟ್ರಿಯೋಟಿಸಮ್ ಜಾಸ್ತಿನೂ ಆಗ್ತದೆ. ಓಕೆನಾ. ಪ್ಯಾಟ್ರಿಯೋಟಿಸಮ್ ಅಂದ್ರೆ ದೇಶಭಕ್ತಿ. ತಾವು ಇರುವ ಒಂದು ದೇಶದ ಬಗ್ಗೆ ಒಂದು ರಕ್ಷಣೆ ಮಾಡುವಂತ ಒಂದು ಏನು ಬುದ್ಧಿ. ಓಕೆನಾ. ವರ್ಷಿಪ್ ಆಫ್ ದ ಕಂಟ್ರಿ ವಾಸ್ ಎಲಿವೇಟೆಡ್ ಟು ದ ಲೆವೆಲ್ ಆಫ್ ವರ್ಷಿಪ್ ಆಫ್ ಗಾಡ್. ನಾವು ಹೇಗೆ ನಮ್ಮ ದೇವರನ್ನ ಪೂಜಿಸ್ತೇವೆ, ಹಾಗೆ ನಾವು ನಮ್ಮ ದೇಶವನ್ನು ಪೂಜಿಸಬೇಕು. ನಾವು ನಮ್ಮ ದೇಶವನ್ನ ಪೂಜಿಸಿದ್ರೆ ಅದು ನಮ್ಮ ದೇವರನ್ನ ನಾವು ಪೂಜಿಸಿದ ಲೆಕ್ಕ ಅಂತ. ಒನ್ಸ್ ಲ್ಯಾಂಡ್ ಬಿಕೇಮ್ ದ ಮದರ್ ಲ್ಯಾಂಡ್. When we understand the past glory of our land, it is not natural for us to feel proud of our motherland. ನಮ್ಗೆ ಆಲ್ರೆಡಿ ನಾವು ನಮ್ಮ ದೇಶದ ಬಗ್ಗೆ ಪ್ರೌಡ್ ಆಗಿರ್ತೇವೆ, ಹೆಮ್ಮೆ ಫೀಲ್ ಮಾಡ್ತೇವೆ. ಓಕೆನಾ. ಅದು ನ್ಯಾಚುರಲ್ ಆಗಿ ಬರ್ತದೆ, ಯಾರು ನಮ್ಗೆ ಹೇಳಿಕೊಡುವಂಥದ್ದಲ್ಲ. ಸರಿಯಾ. ನಾವು ನಮ್ಮ ಪಾಸ್ಟ್ ಗ್ಲೋರಿಯನ್ನು ನಮ್ಮ ದೇಶದ ಬಗ್ಗೆ ಪಾಸ್ಟ್ ಎಂತೆಲ್ಲ ಸಾಧನೆ ಮಾಡಿರ್ತಾರೆ, ಓಕೆನಾ, ಅದ್ರ ಬಗ್ಗೆ ನಾವು ಪ್ರೌಡ್ ಫೀಲ್ ಆಗ್ತೇವೆ. ಸರಿಯಾ. ಭರತ ಖಂಡ, ಹಿಂದೂಸ್ತಾನ್, ಇಂಡಿಯಾ, ಇದು ನಮ್ಮ ದೇಶದ ಬಗ್ಗಿರುವ ಕೆಲವು ಹೆಸರುಗಳು. ಓಕೆನಾ. ಫ್ರಮ್ ವೆರಿ ಏನ್ಷಿಯಂಟ್ ಟೈಮ್ಸ್ ಅವರ್ ಕಂಟ್ರಿ ವಾಸ್ ಕಾಲ್ಡ್ ಜಂಬೂ ದ್ವೀಪ, ಭರತ ಖಂಡ ಅಂಡ್ ಭರತ ವರ್ಷ. ದೇರ್ ಆರ್ ಮೆನಿ ಸ್ಟೋರೀಸ್ ವಿಚ್ ಸ್ಟೇಟ್ ವೈ ಅವರ್ ಕಂಟ್ರಿ ವಾಸ್ ಕಾಲ್ಡ್ ಭಾರತ. ಕೆಲವು ಸಮಯ ಹಿಂದೆ ನಮ್ಮ ದೇಶವನ್ನ ಜಂಬೂ ದ್ವೀಪ ಅಂತ ಕರಿತಿದ್ರು, ಭರತ ಖಂಡ ಅಂತ ಕರೀತಿದ್ರು, ಹಾಗೂ ಭರತ ವರ್ಷ ಅಂತನೂ ಕರೀತಿದ್ರು. ದೇರ್ ಆರ್ ಮೆನಿ ಸ್ಟೋರೀಸ್. ಇದರ ಅರ್ಥ ನಮ್ಮ ದೇಶನ ಯಾಕೆ ಭಾರತ ಅಂತ ಕರೀತಾರೆ ಅನ್ನುವ ವಿಷಯದ ಬಗ್ಗೆ ಬಹಳಷ್ಟು ಕಥೆಗಳಿದೆ. ಅದರಲ್ಲಿ ಒಂದು ಏನಂದ್ರೆ, ಒನ್ ಅಕೌಂಟ್ಸ್ ಸ್ಟೇಟ್ಸ್ ದಟ್ ಸಿನ್ಸ್ ಭರತ ದ ಬ್ರೇವ್ ಸನ್ ಆಫ್ ದುಷ್ಯಂತ ಅಂಡ್ ಶಾಕುಂತಲ ರೂಲ್ಡ್ ಹಿಯರ್, ದ ಲ್ಯಾಂಡ್ ವಾಸ್ ಕಾಲ್ಡ್ ಭಾರತ. ಈ ದೇಶ ಯಾಕೆ ಭಾರತ ಅಂತ ಕರೀತಾರೆ ಅನ್ನುವ ಕಥೆ ಇಲ್ಲುಂಟು. ಒಬ್ಬ ರಾಜ ಇರ್ತಾನೆ ದುಷ್ಯಂತ ಅಂತ. ಆ ರಾಜ ದುಷ್ಯಂತ ಮತ್ತೆ ಶಾಕುಂತಲರಿಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರು ಭರತ. ಅವನು ಈ ದೇಶನ ಆಳಿರ್ತಾನೆ. ಅವ ತುಂಬಾ ಬ್ರೇವ್ ಆಗಿರ್ತಾನೆ. ಸೊ ಈ ನಮ್ಮ ದೇಶನ ಭಾರತ ಅಂತ ಕರೀತಾರೆ. ಅದರ್ ಅಕೌಂಟ್ಸ್ ಪಾಯಿಂಟ್ ಔಟ್ ದ ನೇಮ್ಸ್ ಆಫ್ ಕಿಂಗ್ ಭರತ, son of Vrishabhanatha and well-known sage ಜದಭಾರತ. ಸೇಜ್ ಜದಭಾರತ ಅವರ ಮಗನೂ ಇರ್ತಾನೆ ಕಿಂಗ್ ಭರತ ಅಂತ, ಹಾಗೂ ಸನ್ ವೃಷಭನಾಥ ಅವರ ಮಗನೂ ಇರ್ತಾನೆ ಕಿಂಗ್ ಭರತ ಅಂತ. ಹೀಗೆ ತುಂಬಾ ಕಥೆಗಳಿವೆ ಯಾಕೆ ಭಾರತ ಅಂತ ಈ ದೇಶಕ್ಕೆ ಹೆಸರು ಬಂತಂತ. About 3000 years ago, the Persians came in contact with the people of the Sindhu River Valley.
ನಮ್ಮ ದೇಶ ಮೊದಲು ಅಖಂಡ ಭಾರತ ಆಗಿತ್ತು. ಓಕೆನಾ, ತುಂಬ ದೊಡ್ಡದಾಗಿತ್ತು ಈ ದೇಶ. ಯಾತ್ರಲ್ಲಿ ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳ ತುಂಬಾ ದೇಶಗಳೆಲ್ಲ ಸೇರಿ ಒಂದು ಭರತ ಖಂಡ ಅಂತಿತ್ತು. ಆ ಭರತ ಖಂಡದಲ್ಲಿ ಸಿಂಧೂ ರಿವರ್ ವ್ಯಾಲಿಯಲ್ಲಿ ಕೆಲವು ಭಾರತೀಯರು ಇದ್ರು. ಓಕೆನಾ, ಆ ಪರ್ಷಿಯನ್ಸ್ ಸಿಂಧೂ ರಿವರ್ ವ್ಯಾಲಿಯಲ್ಲಿರುವ ಜನರೊಟ್ಟಿಗೆ ಕಾಂಟ್ಯಾಕ್ಟಿಗೆ ಬರ್ತಾರೆ, ಸಂಪರ್ಕಕ್ಕೆ ಬರ್ತಾರೆ. ಅದು ಸಹ 3000 ವರ್ಷದ ಹಿಂದೆ. ಸೊ ಪರ್ಷಿಯನ್ಸ್ ಕಾಲ್ಡ್ ಪೀಪಲ್ ಹಿಂದೂ ಬಿಕಾಸ್ ದೇ ಫೌಂಡ್ ಇಟ್ ಡಿಫಿಕಲ್ಟ್ ಟು ಪ್ರೊನೌನ್ಸ್ ಸಿಂಧು. ಪರ್ಷಿಯನ್ಸಿಗೆ ಸಿಂಧು ಅಂತ ಕರೀಲಿಕ್ಕೆ ತುಂಬಾ ಪ್ರೊನೌನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಸೊ ಅವರು ಹಿಂದೂ ಅಂತ ಕರಿತಿದ್ರು ನಮಗೆ. ಲೇಟರ್ ದ ಗ್ರೀಕ್ಸ್ ಹ್ಯಾಡ್ ಕಾಂಟ್ಯಾಕ್ಟ್ ವಿತ್ ದ ಇಂಡಿಯನ್ಸ್ ಅಂಡ್ ದೇ ಕಾಲ್ ಪೀಪಲ್ ಹಿಂದೂ ಇನ್ಸ್ಟೆಡ್ ಆಫ್ ಹಿಂದೂ. ನಂತರ ಗ್ರೀಕ್ಸ್ ಅವರು ಇಂಡಿಯನ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ್ರು, ಸಂಪರ್ಕ ಬೆಳೆಸ್ಕೊಂಡ್ರು, ಹಾಗೂ ಅವರು ಹಿಂದೂ ಕರೆಯೋದ್ ಬದಲು ಹಿಂದೂ ಕರೆದ್ರು. ಓಕೆನಾ. ವೆನ್ ಮುಸ್ಲಿಮ್ಸ್ ಇನ್ವೈಟೆಡ್ ಇಂಡಿಯಾ ದ ವರ್ಡ್ ಹಿಂದೂ ಗೇಮ್ ಮಚ್ ಕರೆನ್ಸಿ. ಯಾವಾಗ ಮುಸಲ್ಮಾನರು ಭಾರತಕ್ಕೆ ದಾಳಿ ಮಾಡಿದ್ರು, ಭಾರತಕ್ಕೆ ಬಂದರು, ಆಗ ಹಿಂದೂ ಅನ್ನುವ ಒಂದು ವರ್ಡ್ ಬಹಳ ಪ್ರಖ್ಯಾತ ಆಯ್ತು. ಓಕೆನಾ. ದೇ ಕಾಲ್ಡ್ ಅವರ್ ಕಂಟ್ರಿ ಹಿಂದೂಸ್ತಾನ್. ಅವರು ನಮ್ಮ ದೇಶನ ಹಿಂದೂಸ್ತಾನ್ ಅಂತ ಕರೆದ್ರು, ಹಾಗೂ ಇಲ್ಲಿರುವ ಪೀಪಲ್ ಅನ್ನ ಹಿಂದೂಸ್ ಅಂತ ಕರೆದ್ರು. ಸರಿಯಾ. ದ ಯುರೋಪಿಯನ್ಸ್ ಹೂ ಕೇಮ್ ಲೇಟರ್ ಕಾಲ್ಡ್ ದ ಕಂಟ್ರಿ ಇಂಡಿಯಾ ಅಂಡ್ ಅವರ್ ಸನಾತನ ಧರ್ಮ ಹಿಂದೂಯಿಸಂ. ನಂತರ ಬಂದ ಯುರೋಪಿಯನ್ನರಲ್ಲಿ, ಅದು ಬ್ರಿಟಿಷರು ಆಗಿರ್ಬೋದು, ಡಚ್ಚರು ಆಗಿರ್ಬೋದು, ಅವರು ನಮ್ಮ ದೇಶನ ಇಂಡಿಯಾ ಅಂತ ಕರೆದ್ರು, ಹಾಗೂ ನಮ್ಮ ಸನಾತನ ಧರ್ಮವನ್ನ ಹಿಂದೂಯಿಸಂ ಅಂತ ಕರೆದ್ರು. ಭಾ ಮೀನ್ಸ್ ಲೈಟ್. ಓಕೆನಾ. ಭಾ ಅಂದ್ರೆ ಬೆಳಕು, ಭಾರತ ಅಂದ್ರೆ ರಥ ಅಂದ್ರೆ ಇಂಟ್ರೆಸ್ಟ್. ನಾಲೆಜ್ ಎಂಬ ಒಂದು ಬೆಳಕು, ಜ್ಞಾನ ಎಂಬ ಒಂದು ಬೆಳಕು, ಅದನ್ನ ಪಡಲಿಕ್ಕೆ ಇಂಟ್ರೆಸ್ಟ್ ಇರುವವರು ಭಾರತೀಯರು. ಓಕೆನಾ. ಹೀಗೆ ಇಲ್ಲಿ ಭಾರತೀಯ ಅಂದ್ರೇನು, ಭಾರತ ಅಂದ್ರೇನು ಅಂತ ಇನ್ನೊಂದು ಮೀನಿಂಗ್ ಉಂಟು. ಅದನ್ನ ಇಲ್ಲಿ ಹೀಗೆ ಕೊಟ್ಟಿದ್ದಾರೆ. ಸರಿಯಾ. ಅಬ್ಸರ್ವ್ ದ ನೇಮ್ಸ್ ಆಫ್ ಏನ್ಷಿಯಂಟ್ ಸೈಟ್ಸ್ ಗಿವನ್ ಇನ್ ದ ಮ್ಯಾಪ್. ದೀಸ್ ಆರ್ ಫೌಂಡ್ ಇನ್ ದ ಇನ್ಸ್ಕ್ರಿಪ್ಷನ್ ಆಫ್ ಬೂಸೆಸ್. ಇಲ್ಲಿ ಒಂದು ಮೇಲೆ ಒಂದು ಮ್ಯಾಪ್ ಕೊಟ್ಟಿದ್ದಾರೆ, ನೀವು ಗಮನಿಸ್ಕೊಳ್ಳಿ. ಮೆನಿ ನೇಮ್ಸ್ ಹ್ಯಾವ್ ಚೇಂಜ್. ಇಲ್ಲಿ ಬಹಳಷ್ಟು ಪ್ಲೇಸ್ಗಳ ನೇಮ್ ಚೇಂಜ್ ಆಗಿದೆ. ಲೈಕ್ ಈಗಿನ ಬಿಹಾರ್ ಏನುಂಟು ಅದನ್ನ ಆಗ ಮಗಧ ಅಂತ ಕರೀತಿದ್ರು. ಈಗಿನ ಒಡಿಶಾನ ಆಗ ಕಾಳಿಂಗ ಅಂತ ಕರೀತಿದ್ರು, ಎಲ್ಲಿ ಅಶೋಕ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಹಾಗೇನೆ ಕೇರಳಗೆ ಚೆರ ಅಂತ ಕರೀತಿದ್ರು, ಡೆಲ್ಲಿಗೆ ಇಂದ್ರಪ್ರಸ್ಥ ಅಂತ ಕರೀತಿದ್ರು, ಅಲಹಾಬಾದ್ ಅನ್ನ ಪ್ರಯಾಗ್ ಅಂತ ಕರೀತಿದ್ರು. ಬಟ್ ಸಮ್ ಆಫ್ ದ ನೇಮ್ಸ್ ಹ್ಯಾವ್ ರಿಮೈನ್ ದ ಸೇಮ್ ಈವನ್ ಟು ದಿಸ್ ಡೇ. ಫಾರ್ ಎಕ್ಸಾಂಪಲ್ ಹೇಳ್ದಾದ್ರೆ ಕಾಶ್ಮೀರ್, ನೇಪಾಳ್, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯ, ಕಾಶಿ, ಮಥುರಾ, ಈ ಪ್ಲೇಸಸ್ಗೆಲ್ಲ ಮೊದಲಿದ್ದ ನೇಮೇ ಈಗ ಸಹ ಉಂಟು. ಸರಿಯಾ. ಪ್ಲೇಸ್ ನೇಮ್ಸ್ ಚೇಂಜ್ ಪೀರಿಯಾಡಿಕಲಿ. ಒಂದು ಸ್ಥಳ, ಒಂದು ಪ್ಲೇಸ್ ಇದ್ದು ನೇಮ್ಸ್ ಸಮಯ ಹೋದ ಹಾಗೆ ಚೇಂಜ್ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಮದ್ರಾಸನ ಚೆನ್ನೈ ಅಂತ ಕರೀತಾರೆ, ಬರೋಡಾನ ವಡೋದರ ಅಂತ ಕರೀತಾರೆ, ಬಾಂಬೆನ ಮುಂಬೈ ಅಂತ ಕರೀತಾರೆ. ನೆಕ್ಸ್ಟ್ ಪಾರ್ಟಿಗೆ ಹೋಗುವ. ಯುರೋಪಿಯನ್ ಸ್ಕಾಲರ್ ಡಿಸ್ಕವರ್ಡ್ ಗ್ಲೋರಿ ಆಫ್ ಇಂಡಿಯಾ. ಯುರೋಪಿಯನ್ ಸ್ಕಾಲರ್ಸ್ ಅಲ್ಲಿ ಏನಿರ್ತಾರೆ, ಅವರು ಭಾರತದ ಒಂದು ವೈಭವನ್ನ ಕಂಡು ಹಿಡಿತಾರೆ. ಸಮ್ ಇಂಗ್ಲಿಷ್ ಸ್ಕಾಲರ್ಸ್ ವರ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ದ ವರ್ಲ್ಡ್ ನೋ ಇಂಡಿಯಾಸ್ ಗ್ಲೋರಿ. ನಮ್ಮ ಭಾರತದ ವೈಭವನ್ನ ಇಡೀ ಜಗತ್ತಿಗೆ ತಿಳಿಯುವಂತೆ ಇಂಗ್ಲಿಷ್ ಸ್ಕಾಲರ್ಸ್ ಮಾಡಿರ್ತಾರೆ. ಪ್ರಾಮಿನೆಂಟ್ ಅಮಾಂಗ್ ದೆಮ್ ವಾಸ್ ವಿಲಿಯಂ ಜೋನ್ಸ್. ಅದರಲ್ಲಿ ಪ್ರಮುಖರಾದವರು ವಿಲಿಯಂ ಜೋನ್ಸ್ ಅಂತ. ಹಿ ವಾಸ್ ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡ್ಯೂರಿಂಗ್ ಬ್ರಿಟಿಷ್ ಟೈಮ್. ಅವರು ವಿಲಿಯಂ ಜೋನ್ಸ್ ಅವರು ಸುಪ್ರೀಂ ಕೋರ್ಟಿನ ಜಡ್ಜಸ್ ಆಗಿರ್ತಾರೆ. ಯಾವಾಗ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ, ನಮಗೆ ಸ್ವಾತಂತ್ರ್ಯ ಸಿಗುವ ಮೊದಲು. ಹಿ ವಾಸ್ ವೆರಿ ಇಂಟೆಲಿಜೆಂಟ್. ಅವರು ತುಂಬಾ ಚಾಣಾಕ್ಷರಾಗಿದ್ದರು. ಓಕೆನಾ. ಹಿ ವಾಸ್ ವೆರಿ ಇಂಟೆಲಿಜೆಂಟ್. ಹಿ ಲರ್ನ್ ಸಂಸ್ಕೃತ್ ಫ್ರಮ್ ಸ್ಕಾಲರ್ಸ್ ಇನ್ ಬೆಂಗಾಲ್. ಅವರು ಬೆಂಗಾಳಲ್ಲಿ ಕೆಲವು ಸಂಸ್ಕೃತ ಸ್ಕಾಲರ್ಸ್ ಇರ್ತಾರೆ, ಅವರಿಂದ ಸಂಸ್ಕೃತನ ಕಲಿತಾರೆ. ಸರಿಯಾ. ಜೋನ್ಸ್ ರಿಮಾರ್ಕ್ಡ್ ವಾಕ್ಯಾಬ್ಯುಲರಿ ಆಫ್ ಸಂಸ್ಕೃತ್ ಲ್ಯಾಂಗ್ವೇಜ್ ಈಸ್ ವಂಡರ್ಫುಲ್. ಸಂಸ್ಕೃತ ಭಾಷೆಯ ಶಬ್ದಕೋಶ ಏನಿದೆ ಅದು ಬಹಳ ವಂಡರ್ಫುಲ್ ಆಗಿದೆ ಅಂತ.
He established Asiatic Society, a scholars group to study Indian text. ಅವರು ಒಂದು ಏಷಿಯಾಟಿಕ್ ಸೊಸೈಟಿ ಅಂತ ಒಂದು ಎಸ್ಟಾಬ್ಲಿಷ್ ಮಾಡ್ತಾರೆ. ಎಸ್ಟಾಬ್ಲಿಷ್ ಮಾಡೋದಂದ್ರೆ ಹುಟ್ಟು ಹಾಕುದು. ಅದೊಂದು ಏನಾಗಿರ್ತದೆ, ಸ್ಕಾಲರ್ಸ್ ಗ್ರೂಪ್ ಟು ಸ್ಟಡಿ ಇಂಡಿಯನ್ ಟೆಕ್ಸ್ಟ್. ಇಂಡಿಯಾದ ಟೆಕ್ಸ್ಟ್ ಅಲ್ಲಿ ಏನಿರ್ತದೆ, ಹಿಸ್ಟ್ರಿ ಟೆಕ್ಸ್ಟ್ ಆಗಿರ್ಬೋದು, ಏನಾಗಿರ್ಬೋದು, ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಅಂತ ಒಂದು ಸ್ಕಾಲರ್ಸ್ ಗ್ರೂಪ್ ಆಗಿರ್ತದೆ. ಯಾವ್ದಂದ್ರೆ ಏಷಿಯಾಟಿಕ್ ಸೊಸೈಟಿ. ಸರಿಯಾ? This group edited Bhagavad Gita with English commentary by Jones and published it. ಈ ಗ್ರೂಪ್ ಏನ್ ಮಾಡಿರ್ತದೆ, ಭಗವದ್ಗೀತಾನ ಇಂಗ್ಲಿಷ್ ಅಲ್ಲಿ ಕಮೆಂಟ್ರಿ ಮಾಡಿರ್ತದೆ, ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತದೆ. This was the first Sanskrit work published with commentary in English. ಇದು ಸಂಸ್ಕೃತದ ಫಸ್ಟ್ ವರ್ಕ್ ಆಗಿರ್ತದೆ. ಯಾವುದು? ಇಂಗ್ಲಿಷಿಗೆ ಚೇಂಜ್ ಮಾಡಲಾಗಿರ್ತದೆ. ವಿಲಿಯಂ ಜೋನ್ಸ್ ಗಾಟ್ ಅದರ್ ವರ್ಕ್ಸ್ ಲೈಕ್ ಶಕುಂತಲಾ ರೆಡಿ ಫಾರ್ ಪಬ್ಲಿಕೇಶನ್. ವಿಲಿಯಂ ಜೋನ್ಸ್ ಅವರಿಗೆ ಶಕುಂತಲಾ ಎಂಬ ಒಂದು ವರ್ಕ್ ಅನ್ನ ರೆಡಿ ಇರ್ತದೆ ಪಬ್ಲಿಷ್ ಮಾಡಲಿಕ್ಕೆ. ಓಕೆನಾ? ಆದ್ರೆ ಲೇಟರ್ ಫ್ರೆಂಚ್ ಅಂಡ್ ಜರ್ಮನ್ ಸ್ಕಾಲರ್ಸ್ ಕಂಟಿನ್ಯೂಡ್ ದ ಸ್ಟಡಿ ಆಫ್ ಇಂಡಿಯನ್ ಕಲ್ಚರ್. ನಂತರ ಬಂದ ಫ್ರೆಂಚರು ಹಾಗೂ ಜರ್ಮನರು ನಮ್ಮ ಇಂಡಿಯನ್ ಕಲ್ಚರ್ ಅನ್ನ ಸ್ಟಡಿ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತಾರೆ. ಸರಿಯಾ? During this time, 50 Upanishads were translated into French and Persian languages. ಈ ಸಮಯದಲ್ಲಿ 50 ಉಪನಿಷತ್ಸ್ 50 ಉಪನಿಷತ್ಗಳು ಫ್ರೆಂಚ್ ಭಾಷೆಗೆ ಹಾಗೂ ಪರ್ಷಿಯನ್ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿರ್ತದೆ. ಕಾಂಟ್ರಿಬ್ಯೂಷನ್ಸ್ ಆಫ್ ಇಂಡಿಯನ್ಸ್ ಟು ಮ್ಯಾಥಮೆಟಿಕ್ಸ್. ನಮ್ಮ ಭಾರತದಲ್ಲಿ ಸುಮಾರು ಮ್ಯಾಥಮೆಟಿಷಿಯನ್ಸ್ ಇದ್ರು. ಸೊ ಅವ್ರು ಏನೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಶೋಕನ್ ಎಡಿಕ್ಟ್ಸ್ ಯೂಸ್ ನಂಬರ್ಸ್ ಪ್ರೊಫ್ಯೂಸ್ಲಿ. ಅಶೋಕನ್ ಅಂತ ಬರ್ತಾನೆ, ಅವನ ಶಾಸನಗಳೇನಿರ್ತದೆ ನೋಡಿ, ಶಾಸನ ಅಂದ್ರೆ ಒಂದು ಕಲ್ಲಲ್ಲಿ ಎಲ್ಲ ಬರ್ತಿರ್ತಾರೆ. ಸೊ ಅದು ಶಾಸನ ಅಂದ್ರೆ, ಸೊ ಎಡಿಕ್ಟ್ಸ್ ಅಂದ್ರೆ ಶಾಸನ. ಅಶೋಕನ್ ಅಂತ ಬರ್ತಾನೆ, ಅವನ ಶಾಸನಗಳಲ್ಲಿ ನಂಬರ್ಸ್ ಅನ್ನ ಯಥೇಚ್ಛವಾಗಿ ಯೂಸ್ ಮಾಡಿರ್ತಾರೆ. ದೀಸ್ ಆರ್ 2300 years old. ಈ ಶಾಸನಗಳೇನಿರ್ತದೆ ಅವು 2300 ವರ್ಷಗಳದ್ದು ಹಳೆಯ ಆಗಿರ್ತದೆ. ಅಂಡ್ ಯುರೋಪಿಯನ್ ನೇಷನ್ಸ್ ಡಿಡ್ ನಾಟ್ ನೋ ನ್ಯೂಮರಲ್ಸ್ ಈವನ್ 1000 years later. ಅದಾದ 1000 ವರ್ಷ ಆದ್ರೂ ಸಹ ಯುರೋಪಿಯನ್ ನೇಷನ್ಸ್ಗೆ ನ್ಯೂಮರಲ್ಸ್ ತಿಳಿದಿರಲಿಲ್ಲ. ನ್ಯೂಮರಲ್ಸ್, ಡೆಸಿಮಲ್ಸ್, ಫ್ರಾಕ್ಷನ್ಸ್ ಅಂಡ್ ಆಲ್ಜಿಬ್ರಾ ಆರ್ ಕಾಂಟ್ರಿಬ್ಯೂಷನ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ. ಈ ನ್ಯೂಮರಲ್ಸ್, ಡೆಸಿಮಲ್ಸ್, ಫ್ರಾಕ್ಷನ್ಸ್ ಮತ್ತೆ ಆಲ್ಜಿಬ್ರಾ ಏನುಂಟಲ್ಲ ಮ್ಯಾಥ್ಸ್ ಅಲ್ಲಿ, ಅದು ಪ್ರಾಚೀನ ಭಾರತದ ಒಂದು ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ದ ಕ್ರೆಡಿಟ್ ಆಫ್ ಯೂಸಿಂಗ್ ಝೀರೋ ಆಸ್ ಅ ನ್ಯೂಮರಲ್ ಫಾರ್ ದ ಫಸ್ಟ್ ಟೈಮ್ ಗೋಸ್ ಟು ಇಂಡಿಯನ್ಸ್. ಈ ಝೀರೋ ಅಂತ ನಂಬರ್ ಉಂಟಲ್ಲ, ಅದು ಇಂಡಿಯನ್ಸೇ ಫಸ್ಟ್ ಕಂಡು ಹಿಡಿದದ್ದು. ಅದನ್ನ ಫಸ್ಟ್ ಯೂಸ್ ಮಾಡಿದ ಇಂಡಿಯನ್ಸೇ. ಸರಿಯಾ? ಕ್ಯಾಲ್ಕುಲೇಷನ್ಸ್ ಬಿಕೇಮ್ ಈಸಿ ಆಫ್ಟರ್ ಝೀರೋ ವಾಸ್ ಇನ್ವೆಂಟೆಡ್. ಅದಾದ್ಮೇಲೆ ಕ್ಯಾಲ್ಕುಲೇಷನ್ ಎಲ್ಲ ಬಹಳ ಈಸಿ ಆಯ್ತು ಯಾವಾಗ ಝೀರೋ ಇನ್ವೆಂಟ್ ಆಯ್ತು ಆಗ. ಅರ್ತ್ ಈಸ್ ರೌಂಡ್, ಅರ್ತ್ ಗೋಸ್ ಅರೌಂಡ್ ದ ಸನ್. ದಿಸ್ ಈಸ್ ಸ್ಟೇಟೆಡ್ ಬೈ ಆರ್ಯಭಟ ಅಂಡ್ ದ ಇಂಡಿಯನ್ ಆಸ್ಟ್ರೋನಮರ್ ಅಂಡ್ ಆಲ್ಸೋ ಹೈಪ್ಯಾಟಿಯಾ. ಇಬ್ರು ಸೈಂಟಿಸ್ಟ್ ಇದ್ರು, ಆರ್ಯಭಟ ಮತ್ತೆ ಹೈಪ್ಯಾಟಿಯಾ ಅಂತ. ಹೈಪ್ಯಾಟಿಯಾ ಅನ್ನೋರು ವಿದೇಶದವರು, ಆದ್ರೆ ಆರ್ಯಭಟ ಅನ್ನೋರು ಇಂಡಿಯನ್ ಆಸ್ಟ್ರೋನಮರ್ ಆಗಿರ್ತಾರೆ. ಅವರಿಬ್ರು ಹೇಳಿರ್ತಾರೆ ಅರ್ತ್ ರೌಂಡ್ ಆಗಿದೆ, ಭೂಮಿ ರೌಂಡ್ ಆಗಿದೆ, ಹಾಗೂ ಭೂಮಿ ಸೂರ್ಯನ ಸುತ್ತಲೂ ತಿರುಗ್ತದೆ ಅಂತ. ಆಯ್ತಾ? ಆನ್ ಏನ್ಷಿಯಂಟ್ ಗ್ರೀಕ್ ಸೈಂಟಿಸ್ಟ್ ನೋಡಿ, ಹೈಪ್ಯಾಟಿಯಾ ಅನ್ನೋರು ಒಬ್ರು ಏನ್ಷಿಯಂಟ್ ಗ್ರೀಕ್ ಸೈಂಟಿಸ್ಟ್ ಆಗಿರ್ತಾರೆ. ಸರಿಯಾ? 10 centuries later, 10 centuries ಆದ್ಮೇಲೆ ಕಾಪರ್ನಿಕಸ್ ಈಸ್ ಕ್ರೆಡಿಟೆಡ್ ವಿತ್ ದ ಅಬವ್ ಡಿಸ್ಕವರೀಸ್ ಇನ್ ಮಾಡರ್ನ್ ಟೈಮ್ಸ್. ಅದಾದ್ಮೇಲೆ ಕಾಪರ್ನಿಕಸ್ ಅಂತ ಬರ್ತಾರೆ. ಅವರೊಬ್ರು ಸೈಂಟಿಸ್ಟ್, ತುಂಬಾ ಫೇಮಸ್ ಸೈಂಟಿಸ್ಟ್ ಅವರು. ಅವರ ಫುಲ್ ನೇಮ್ ನಿಕೋಲಾಸ್ ಕಾಪರ್ನಿಕಸ್. ಅವರಿಗೆ ಈ ಡಿಸ್ಕವರಿ ಮಾಡಲಿದ್ದಕ್ಕೆ ಕ್ರೆಡಿಟ್ ಸಿಗ್ತದೆ. ಅದು ಸಹ 10 century ಆದ್ಮೇಲೆ. ಇಂಡಿಯನ್ಸ್ ಪ್ರಿಪೇರ್ಡ್ ಲಾಂಗಿಟ್ಯೂಡ್ನಲ್ ಮ್ಯಾಪ್ಸ್ ಫಾರ್ ಸೇಲರ್ಸ್ ಅಟ್ ಉಜ್ಜಯಿನಿ. ಉಜ್ಜಯಿನಲ್ಲಿ ಸೇಲರ್ಸ್ಗೋಸ್ಕರ ಅಂತಾನೆ ಲಾಂಗಿಟ್ಯೂಡ್ನಲ್ ಮ್ಯಾಪ್ಸ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ ಇಂಡಿಯನ್ಸ್. ವಾಸ್ಕೋ ಡ ಗಾಮಾ, ದ ಪೋರ್ಚುಗೀಸ್ ಸೇಲರ್, ಟ್ರೇಸ್ಡ್
his route to west coast of India using such maps in 15th century. 15ನೇ ಶತಮಾನದಲ್ಲಿ ಅವರು ಈ ಮ್ಯಾಪ್ ಅನ್ನ ಯೂಸ್ ಮಾಡಿಕೊಂಡು ಬಂದಿರ್ತಾರೆ. ಸರಿಯಾ? ಸೊ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ ನಾನು. ಸೊ ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ಯಾವಾಗಾದ್ರೂ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೇನೆ. ಥ್ಯಾಂಕ್ ಯು ಎವ್ರಿವನ್.